ನಮಸ್ಕಾರ ರೀ ಎಲ್ಲ ಸಾವುಕಾರ ಮಂದಿಗೆ. ಏನಾಯ್ತು ಮಾಡ್ರಿ ನಮಸ್ಕಾರ ರೀ. ಏನು ಹಿಂಗೆ ನೋಡಿದ್ರೆ ಇಷ್ಟು ಕತ್ಲೈತಿ, ಇಷ್ಟು ರಾತ್ರಿ ಇವಾಗ ರೆಡಿ ಆಗಿ ಹೊಂಟಾರ ಅಂತ ಅನ್ಕೋಬೇಡ್ರಿ. ಮುಂಜಾನೆ ಆಗೈತಿ, 5:05 ಆಗೈತಿ. ಈಗ ಇಷ್ಟು ಮುಂಜಾನೆ ಎಲ್ಲಿ ರೆಡಿ ಆಗಿ ಹೊಂಟಿರಪ್ಪ ಅಂದ್ರೆ ಘಾಟಿ ಸುಬ್ರಹ್ಮಣ್ಯ ಹೊಂಟೇವು ನಾವು. ಈಗ 4 ಗಂಟೆಗೆ ಇರಬೇಕಾಗಿರೋ 4:00 ಎದ್ವಿ. ಎಬ್ಸಾಕತ್ರ ಯಾರು ಎದ್ದೇಳಿಲ್ಲ. ಅವ್ರ ಮ್ಯಾಲೆ ನೀರು ಬೇರೆ ಖಾಲಿ ಆಗಿದ್ದು ಓನರಿಗೆ ಫೋನ್ ಹಚ್ಚಿ ಮ್ಯಾಲೆ ನೀರು ಏರಿಸಿ ಸ್ನಾನ ಮಾಡೋಷ್ಟ್ರಾಗ ಲೇಟ್ ಆಗ್ಬಿಡ್ತು. ಅಂಥದ್ರಾಗ ಇವರು ಹೆಂಗೆ ಮಾಡ್ತಾರಂದ್ರೆ ಫ್ಯಾನ್ ಈಗ ಸ್ನಾನ ಮಾಡ್ಬೋದು. ನಾನು ಫ್ಯಾನ್ ಹೆಂಗೆ ಹಚ್ಬಿಡ್ತಾರಂದ್ರೆ ವಾಪಸ್ ಎದ್ದೇಳೇಬಾರ್ದು. ನಮ್ಮ ಮಕ್ಕಳ ಮಟ್ಟ ಕಾಯ್ತಾರೆ. ನಮ್ಮ ಮಕ್ಕಳ ಮಟ್ಟ ಕಾಯ್ದುಬಿಟ್ಟು ಜೋರು ಮಾಡ್ತಾರೆ ಫ್ಯಾನ್. ಮತ್ತು ಇದು ಬ್ಯಾಸ್ಗೆಗಾಲ ಐತಿ ನಡೀತಿದೆ ಫ್ಯಾನ್ ಇಟ್ರೆ. ಮಳೆಗಾಲದಾಗ ಚಳಿಗಾಲದಾಗ ಸುದಿಯೋಕೆ ಇವರು ಫ್ಯಾನ್ ಜೋರು ಇಟ್ಬಿಡ್ತಾರೆ. ಪೂರ 2-3 ಸ್ಪೀಡಿಗೆ ಇಟ್ಬಿಡ್ತಾರೆ. ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಇವರಿಗೆ. ಬಿಸಿಲುಗಾಲ ಫ್ಯಾನ್ ಜೋರು ಇಡಲೇಬೇಕು. ಬಿಸಿಲುಗಾಲ ಎಲ್ಲಿಂದ ಫ್ಯಾನ್ ಜೋರು ಇಡ್ತೀವಿ. ನಿದ್ದೆ ಹಿಂಗೆ ಹೊಡಿತದಂದ್ರೆ ಅದು ಎದ್ದೆ ಹೇಳಕ್ಕೆ ಕೊಡಂಗಿಲ್ಲ. ಮತ್ತು ವಾಪಸ್ ನಿಮಗೆ ಥಂಡಿ ಎತ್ತದ ವಾಪಸ್ ಹಚ್ಕೊಂಡು ಮಕ್ಕೋತೇವೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಏನು ನೋಡತ್ತೆ ಅಲ್ಲಿ ಸ್ವಲ್ಪ ಸಿಕ್ಕ ಪ್ಯಾಂಟಾಗ ಯಾವಾಗ ಇಟ್ಟಿದ್ವಿ? ಯಾವ ಒಂದು ವರ್ಷದಿಂದ ಇಟ್ಟಿದ್ವಿ. ಒಂದು ವರ್ಷ. ಇವತ್ತು ಶರತ್ತಿಂದೆ ಪೂರ ಖರ್ಚಂಗಂದ ರೊಕ್ಕ ಸಿಕ್ಕೈತವನಿಗೆ. ಪೆಟ್ರೋಲ್ ಹಾಕ್ಸ್ಬೇಕು, ಗಾಡಿ ಇವಾಗ ರೆಡಿ ಆಗ್ಯಾರ. ಎಲ್ಲರೂ ರೆಡಿ ಆಗತ್ತಂತ ಪುಟ್ರಾಜಪ್ಪ ರೆಡಿ ಆದ್ರೆ ಹೋಗ್ಬಿಡೋದು ಅಷ್ಟೇ. ನೋಡು ಮತ್ತು ಟೈಮ್ ಆಗೈತಿ. ಜಲ್ದಿ ಬರ್ಬೇಕು. ನಾ ಬಂದು ಕಾಲೇಜ್ ಹೋಗ್ಬೇಕು. ನಾವು ಈ ಶರ್ಟ್ ಮ್ಯಾಗ ಹೆಂಗೆ ಕಾಣತ್ತೀನಿ ಕಮೆಂಟ್ ಹಾಕ್ರಿ. ನೋಡು ಮತ್ತು ಭಾಳ ದಿನ ಆಯ್ತು ಈ ಶರ್ಟ್ ಹಾಕಿದ್ದಿಲ್ಲ. ಡಿಸೆಂಟ್ ಭಾಳ ದಿನ. ಹೋಗು ಮತ್ತು ರೆಡಿ ಆಗತ್ತಾನ. ರೆಡಿ ಆಗಿದ ತಕ್ಷಣ ಹೋಗ್ತೀವಿ ಇಲ್ಲಿಂದ. ಬರ್ರಿ ಹೋಗು. ಕೆಳಗೆ ಬಂದು ನಿಂತೀವಿ ಫೈನಲಿ. ಹೋಗ್ಬೇಕಂತ ಇನ್ನೂ ಲೇಟ್ ಮಾಡತ್ತ. ನಾವು ಪುಟ್ರಾಜ್ ರೆಡಿ ಆಗಿಲ್ಲ, ಕಾಯಾಗ್ತೀವಿ. ಅನ್ಸೊಂದೆ ಬರ್ತಾನಂತೇಳಿ. ಲೈಟಿಂಗ್ ಪ್ರಾಬ್ಲಮ್ ಐತಿ. ಇವ ರೆಡಿಯಾಗಿ ನಿಂತಾನ. ಹೋಗಿ ಪೆಟ್ರೋಲ್ ಹಾಕ್ಸ್ಬೇಕೀಗ. ಅಲ್ಲಿ ಮುಂದೆ ಬಂದು ಇನ್ನೊಬ್ಬ ಜಾಯ್ನ್ ಆಗ್ತಾನೆ. ಇನ್ನೊಬ್ಬ ಜಾಯ್ನ್ ಆಗ್ತಾನೆ ಮುಂದೆ. ನೋಡು ಬರ್ರಿ. ಇವಾಗ ಪುಟ್ರಾಜ್ಗೋಸ್ಕರ ವೇಟಿಂಗ್. ಲೇಟ್ ಆಗಿಬಿಟ್ಟೈತಿ. ಏನು ಮಾಡೋದು? ಪಟ ಹೋಗ್ಬೇಕಂದ್ರೆ ಯಾವ್ದಾರು ಒಬ್ಬರು ಲೇಟ್ ಆಗ್ತಾನೆ ಇರ್ತದೆ ನಮ್ದ್ರಾಗ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ. ಪೆಟ್ರೋಲನ್ನು ಹಾಕ್ಸ್ಬೇಕು. ಪೆಟ್ರೋಲ್ ಹಾಕ್ಸಿ ಸೀದಾ ಹೋಗ್ತೀವಿ ಘಾಟಿ ಸುಬ್ರಹ್ಮಣ್ಯಕ್ಕೆ. ಹಿಂಗಲ್ಲ, ಬೋ ಅಂತ ಹೋಗ್ತೀವಿ. ನಡ್ರಿ ಹೋಗಮಂತ ಬಂದ ಅನಿಸ್ತೈತಿ. ಬರ್ರಿ. ಫೈನಲಿ ಇಲ್ಲಿ ಪೆಟ್ರೋಲ್ ಪಂಪ್ ಕಡೆ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ಜಾಗ ಬಿಡಲೇ ಸ್ವಲ್ಪ. ವರುಣ್ ಪುಟ್ರಾಜು ಆ ಗಾಡಿ ಮೇಲೆ ಹತ್ತಾರ. ನಮ್ಮ ಶರತ್ ನೋಡ್ರಿ ಹೆಲ್ಮೆಟ್ ಹಾಕೋಣ ಅಂತ. ಶರತ್ ಈ ಗಾಡಿ ಮೇಲೆ ಅದೀವಿ. ನೋಡ್ತೀವಿ ಫೈನಲಿ. ಮುಂಚೆನೇ ಆಗ್ಬಿಡ್ತು. ಕತ್ತಲ್ನಾಗೆ ಹೋಗಿ ಜಲ್ದಿ ಬರ್ಬೇಕಂದ್ರೆ ಇವರು ಎದ್ದೇಳದೆ 3 ತಾಸು ಮಾಡಿಬಿಟ್ರೆ ನಮ್ಗೆ. ಎಷ್ಟು ಪ್ರತಿ ಸತಿ ಇದೇ ಮಾತು ಸಾಕಾಗಿರ್ತವ್ರು. ಕೇಳೋದಿಲ್ಲ. ಹಂಪೈತ್ ಹೈವೇ ಎಂಟರ್ ಆಗ್ತಿದ್ದೀವಿ. ಇನ್ನು ಸ್ಮೂತ್ ರೋಡ. ಮಸ್ತ್ ಒಂದು 15-20 ನಿಮಿಷದಾಗ ಆಲ್ಮೋಸ್ಟ್ ರೀಚ್ ಆಗ್ತೀವಿ. ಅಲ್ಲಿಂದ ಮತ್ತೆ ಸ್ಲೋ ಹೊಡಿಬೇಕು. ಮತ್ತು ಒಳಗೆ ಹೋಗ್ತೀವಿ. ಬೆಟ್ಟ ಹತ್ಬೇಕಲ್ಲ. ಚಳಿಗೆ ಫುಲ್ ಆಗ್ಬಿಡೋದು. ಸ್ವೆಟ್ರ್ ಹಾಕೊಂಬರ್ಬೇಕಾಗಿತ್ತು. ಅವ್ರು ನೋಡಿದ್ರೆ ಅಲ್ಲಿ ಮುಂದೆ ಹೊಂಟಾರ. ಅವ್ರದ್ದು NS 400 ಬಾವು ಅಂತ ತೋತಾರ ಅವ್ರು. ನಮ್ಮದು HF Deluxe. ನಮ್ದು 125cc, ಅವ್ರದ್ದು 400cc ಡಿಫ್ರೆನ್ಸ್. ಆದರೂ ಅವ್ರು ಕಾಂಪಿಟೇಷನ್ ಕೊಡತ್ತೀವಿ ನಿಯರ್ ಬೈ. ಈಗಂತೂ ಅವ್ರಿಗೆ ಹಿಡಿಯೋಕ್ಕಾಗಲ್ಲ. 100 ಸ್ಪೀಡ್ ಒಳಗೆ ಹೋಗ್ಬೋದು.
ಅದಾವ ರೀ. ಫೈನಲಿ ದೊಡ್ಡಬಳ್ಳಾಪುರ ರೀಚ್ ಆಗೀವಿ. ದೊಡ್ಡಬಳ್ಳಾಪುರದಿಂದ ಮುಂದೆ ಘಾಟಿಗೆ ಹತ್ಬೇಕು ಇವಾಗ. ಫುಲ್ಲು ಚಳಿ ಅಂದ್ರೆ ಚಳಿ ಐತಿ, ಗಾಳಿಗೆ ಇಲ್ಲಿ ಓಪನ್ ಏರಿಯಾ ಐತಿ, ಫುಲ್ ಚಳಿ ಆಗತೈತಿ. ಅವ ಹೆಂಗ್ ಕೂತಾನ ನೋಡ್ರಿ, ಅವನಿಗೆ ಏನೋ ಆಗತ್ತೇ ಇಲ್ಲ ಅನ್ನೋ ರೂಮಿಗೆ ಕೂತಾನ ಅವ ಅಂತ. ಅವನಿಗೇನೋ ಇನ್ಫಾರ್ಮೇಶನ್ ಕೊಡತ್ತಾನೆ, ಇನ್ಫಾರ್ಮೇಶನ್ ಕೇಳ್ಬೋದು, ಸುಮ್ಮನೆ ಕೂತಾನ. ಚಳಿನೇ ಆಗತ್ತೆ ಇರೋದ. ನನಗಂತರೂ ಇಷ್ಟು ಚಳಿ ಆಗತ್ತೈತಂದ್ರೆ ಚಳಿ ಆಗತ್ತಿಲ್ಲ, ಚಳಿ ಆಗತ್ತಿಲ್ಲ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಕ್ಬೇಡಿ. ನೋಡಲ್ ದ್ವಾರ ಐತಿಲ್ಲ, ನಮ್ಮನ್ನ ಕೆಣಕ್ಬೇಡಿ. ಫೈನಲಿ ಘಾಟಿ ಸುಬ್ರಹ್ಮಣ್ಯ ಹೋಗುವ ದಾರಿಯಲ್ಲಿ ಮಹಾದ್ವಾರವನ್ನು ನಾವು ದಾಟಿದ್ದೇವೆ. ಫ್ರೆಂಡ್ಸ್, ಈ ಘಾಟಿ ಸುಬ್ರಹ್ಮಣ್ಯದ ನಿಮ್ಗೆ ಏನಾರ ಕಥೆ ಗೊತ್ತಿದ್ರೆ ಸ್ವಲ್ಪ ಕಾಮೆಂಟಲ್ಲಿ ತಿಳಿಸಿ. ನನಗೂ ಗೊತ್ತಿಲ್ಲ ಅಷ್ಟು. ನಿಮಗೆ ಗೊತ್ತಿದ್ರೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ ಪ್ಲೀಸ್. ಘಾಟಿ ಸುಬ್ರಹ್ಮಣ್ಯ ತಪ್ಪ ಹೇಳದ್ನ. ಓಕೆ, ಸೊ ಫ್ರೆಂಡ್ಸ್, ಗಾಯ್ಸ್, ಏನೇನದಿರಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ನಮ್ಮ ಸಾವುಕಾರ ಮಂದಿ. ಘಾಟಿ ಸುಬ್ರಹ್ಮಣ್ಯದ ಬಗ್ಗೆ ನಿಮಗೇನು ಹಿಸ್ಟ್ರಿ ಗೊತ್ತೈತಿ ಕಮೆಂಟ್ ಹಾಕಿ ತಿಳಿಸಿ. ನಮಗೂ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡ್ರಿ. ನಾವು ತಿಳ್ಕೊಂಡು ನೆಕ್ಸ್ಟ್ ಟೈಮ್ ಬೇರೆಯವ್ರಿಗೆ ಹೇಳ್ತೀವಿ. ಬೇರೆಯವ್ರು ಕಮೆಂಟ್ ಓದಿ ಅವರು ತಿಳ್ಕೊತಾರ. ಇದೇ ಮಾತಿಗೆ ಒಂದು ಲೈಕ್, ಸಬ್ಸ್ಕ್ರೈಬ್, ಶೇರ್ ಬರಲಿ. ಮುಂದೆ ಸಿಗಮತ್ತ ನಡ್ರಿ. ರೈಲ್ ಹೋಗತ್ರಿ, ರೈಲ್ ಹೋಗುತ್ತಾ. ಅದ್ಮೇಲೆ ನೋಡ್ರಿ, ಪೆಂಗನ್ ಮಾತು ಕೇಳ್ರಿ. ಪೆಂಗ ಅಂತ ಕಮೆಂಟ್ ಮಾಡ್ರಿ ಅವನಿಗೆ, ಶರತ್ ಪೆಂಗ ಅಂತ. ರೈಲ್ ಸೌಂಡ್ ಚಿಕ್ಕ ಕಟ್ಟಿರ್ತೀರಿ. ಬಂದ್ವಿ ಅನ್ಸುತ್ತೆ. ಇನ್ನೇನು ಫೈನಲಿ ಹತ್ರನೇ ಅದೀವಿ. ಚೆನ್ನಾಗಿ ಚಳ್ಯಾಗ ಎಷ್ಟು ತೆಳ್ಳಂದ್ರೆ ತಿಳು ಒಂದು ಶರ್ಟ್ ಹಾಕೋದು. ಅದಕ್ಕೆ ತಳ್ಳಂಡ ಸುತ್ತಲ್ರಿ. ತೆಳ್ಳಗ ಸಣ್ಣದಕ್ಕ ಡಿಫ್ರೆನ್ಸ್ ಐತಿ. ನೋಡ್ರಿ, ಲೇಟ್ ಮಾಡಿದ್ರೆ ಮುಂಜಾನೆ ಎದ್ದಾಳಾಗ ಇಲ್ಲಿಂದ ಭಾಳ ಲೇಟ್ ಆಗೈತಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಪೂರಾ ಬರೀ ಎದ್ದೇಳಂದ್ರ ಬಂದಿಲ್ಲ ರೀ. ಘಾಟಿ ಎಂಟರ್ ಆದ್ವಿ ಫೈನಲಿ. ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ಅವ್ರ ಜೊತೆ ರೇಸಿಂಗ್ ಮಾಡ್ಬೇಕಂದ್ರೆ ಇದು ಘಾಟಿಯಾಗ ನಾವು ಎಲ್ಲಿ ಇವಾಗ ನಂಗೆ ಹಚ್ಕಿ ಬರೋ ಬಡಿಯತ್ತ ಗಾಡಿ. ಹಾ, ಎಳ್ಯಾಕಿಲ್ಲ ಗಾಡಿ, ಪವರ್ ಬೇಕಲ್ಲ. ಹಾ, ಘಾಟಿ ಹಿಂದೆ ಅಂದ್ರೆ ಮೂರ್ತಿ ಹಿಂದೆ. ಗೊತ್ತಿಲ್ಲ. ಹಾ, ಅದಕ್ಕೆ ಕಾಯಿ ಹಾ, ಕಾಯಿ ಹಾ, ತುಳಸಿಹಾರ ಎಷ್ಟು ಗೊತ್ತಿಲ್ಲ. ಡಾಕ್ಟರ್ ಅವ್ರು ನೋಡ್ರಿ ಹೆಂಗ್ ಮಾಡ್ಯಾರ ಗಾಡಿ. ಪುಟ್ರಾಜಿಗೆ ಇವತ್ತ ಸ್ವರ್ಗ ಕಂಡಿರ್ತೈತ ಅವ ಗಾಡಿ ಗಾಡಿ ಮಕ್ ಕೊಡ್ತಾನಿಲ್ಲ ಗೊತ್ತಿಲ್ಲ. ಹಾ, ಹೈವೇ. ಘಾಟಿ ಒಳಗ ಟರ್ನಿಂಗ್ಸ್ ಭಾಳ ಅದಾವ ನೋಡ್ರಿ. ನಮ್ ಗಾಡಿ ಎಳ್ಯಾಕಿಲ್ಲ, ಬಿಡಾಕಿಲ್ಲ. ಆಯ್ತು, ಕಲ್ಲುಗಳು, ಕಲ್ಲು ಬಂಡೆಗಳು, ಈ ರೋಡ್ಗಳು, ಗಿಡ ಮರಗಳು, ಗಾಡಿಗಳು, ಮನುಷ್ಯರುಗಳು, ಮನೆಗಳು, ಈಗ ನಾವು ಹೋಗುತ್ತಿರುವ ಈ ನಮ್ಮ ಚೊಚ್ಚಲ ಮನಸ್ಸುಗಳು,
ಅವಾಗ ಬಂದು ಹೋಗೋ ಕಾರುಗಳು ಟೈಮ್ ಪಾಸ್ ಮಾಡ್ಕೊತ ಹೋದ್ರೆ ಏನ ದೇವರನ್ನು ನೋಡಿಕೊಂಡು ಹೋಗುತ್ತಿರುವ ಭಕ್ತಾದಿಗಳು, ಅದೆಂತ ದೊಡ್ಡ ದೊಡ್ಡ ಆಸೆಗಳನ್ನು ಕೋರಿಕೊಂಡು ಹೋಗುತ್ತಿರುವ ಭಕ್ತಾದಿಗಳನ್ನ ನಾವು ನೋಡಿಕೊಂಡು ಈ ಪರ್ಪಲ್ ಫ್ಲವರ್ ಅನ್ನು ಕೊಟ್ಟು ಆಶೀರ್ವಾದ ನಾಟಕ ಹೋಗ. ಮತ್ ನಾವು ಅದೇ ಗೋಪುರ ಅಲ್ಲಿ ಕಾಣಿಸ್ತೈತಲ್ಲ, ಜೂಮ್ ಮಾಡ್ತೀನಿ ಅದು. ಮದ್ವೆ ಅವ್ರೇನ ತಿಳ್ಕೊಂಡು ನಿಂತಿದ್ರು ಅವ್ರಿಗೆ ಬರತ್ತಾರ ಗಾಡಿ ಗಾಡಿಗೆ ಆಲ್ರೆಡಿ ಒಳಗೆ ಬಂದ್ವಿ, ಹತ್ತಿ ಹಿಡಿದ್ರು. ಅಣ್ಣ ಗಾಡಿ ಪಕ್ಕ ಇದು ಹಾಂ ಕಾಯಿ ತಗೋಬೇಕು. ಹಾಂ ಅದೇ ಒಳಗೆ ಬಿಡಲ್ಲ ಅಂತ ಅವರು. ನಾನು ಅದಕ್ಕೆ ಅನ್ಕೊಂಡು ಪಾರ್ಕಿಂಗ್ ತಾನೆ ಅಂತ ಗಾಬರಿ ಅದೇ. ನೋಡ್ರಿ, ನೀವು ಬಂದ್ರೆ ಹುಷಾರಾಗಿರ್ರಿ. ಬಿಸ್ನೆಸ್ ಸ್ಟ್ರಾಟಜಿ. ಫೈನಲಿ ದೇವಸ್ಥಾನ ಬಂದ್ವಿ. ಇಲ್ಲೇ ಮೇಲೆ ಗಾಡಿ ಹಾಕ್ಬಿಟ್ಟು ದರ್ಶನಕ್ಕೆ ಹೋಗ್ತೀವಿ ಇವಾಗ. ನಡೀರಿ, ಖಾಲಿ ಐತಿ ಪೂರ್ತಿ. ಬೆಳಗ್ಗೆ ಬಂದರೆ ಇದೇ ಬಿಡ್ತದೆ ನೋಡ್ರಿ. ಸ್ಕ್ಯಾಮ್ ಮಾಡ್ತಾರೆ ಹಿಂಗೆ ನಿಮ್ಗೆ, ಸ್ವಲ್ಪ ಹುಷಾರಾಗಿ ಬರ್ರಿ. ಅದಲ್ಲೇ ನಿಂಗೆ ಗೊತ್ತಿಲ್ಲ ಲಾಸ್ಟ್ ಟೈಮ್ ಬಂದಿದ್ದೆ. ಅವ್ರು ಬರ್ಮಟ ನಿಂದರ್ಸು ಅಂತಂದೆ ನಾನು. ಬಂದ್ವಿ. ಫೈನಲಿ ಎಂಟರ್ ಆಗ್ತಿದ್ದೀವಿ ಒಳಗಡೆ. ಹೋಗಿ ದರ್ಶನ ಮಾಡಬೇಕು. ಒಳಗೆ ವಿಡಿಯೋ ಮಾಡೋಕ್ಕೆ ಅಲ್ಲೋ ಐತಿಲ್ಲ ಗೊತ್ತಿಲ್ಲ. ಇಲ್ಲ, ನಾನು ವಂಶೀಧರೆಲ್ಲ ಇಲ್ಲಿಂದೇ ಬಂದಿದ್ದೀವಿ ಲಾಸ್ಟ್ ಟೈಮ್. ನೀವೆಲ್ಲ ಆ ಸೈಡಿಂದ ಬಂದಿರ್ಬೋದು ಮೇ ಬಿ. ನಾವೆಲ್ಲ ಮೇನ್ ಡೋರಿಂದಾನೇ ಬಂದಿದ್ದು. ದರ್ಶನ ಆಯಿತು. 2 ಸತಿ ದರ್ಶನ ಮಾಡಿದ್ವಿ ಆರಾಮ್ಸೆ ನೆಮ್ಮದಿಯಿಂದ ಒಳಗೆ ಕುತ್ಕೊಂಡು. ಬೆಳಗ್ಗೆ ಬಂದ್ರೆ ಮಸ್ತ್ ದರ್ಶನ ಆಗ್ತೈತಿ. ಅವಾಗಲೇ ಶರತ್ ಹೇಳತ್ತಿದ್ದಲ್ಲ ಹಿಂದೆ ನರಸಿಂಹಸ್ವಾಮಿ ಐತೆ ಅಂತೇಳಿ, ಲಕ್ಷ್ಮೀ ನರಸಿಂಹಸ್ವಾಮಿ. ನಿಜ ಅದು. ಬಂದು ನೋಡ್ರಿ ಒಂದ್ಸತಿ, ದರ್ಶನ ಮಾಡಿರಿ. ಆರಾಮಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ನಮ್ಮದಂತರೂ ದರ್ಶನ ನೆಮ್ಮದಿಯಿಂದ ಆಯಿತು. ಫುಲ್ ಪೀಸ್. ಹಿಂಗೆ ಕಾಣಿಸ್ತೈತಿ. ಫೋಟೋ ತಗೊಂಡು ಹೋಗ್ತೀನಿ ನಾವು. ಬಂದಿದ್ದು ನೆನಪಿಗೋಸ್ಕರ ಒಂದು ಫೋಟೋ ತಗೊಂಡು ಮಸ್ತಾಯ್ತು ದರ್ಶನ. ಅಂದರೆ ಫುಲ್ ಖಾಲಿ ಇತ್ತು. ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ. ಒಂದೇ ಸತಿ ಹೋಗಿದ ತಕ್ಷಣ ಹಿಂಗೆ ದರ್ಶನ ಆಯಿತು. 2 ಸತಿ ಹೋಗಿ ಬಂದ್ವಿ ಒಳಗೆ. ಹೋಗಿ ದರ್ಶನ ಮಾಡಿಕೊಂಡು ಮಸ್ತೊಂದು 10-15 ನಿಮಿಷ ಕೂತ್ಕೊಂಡು ಬಂದ್ವಿ. ಹೋಗೊಂಬಂದು ಬರ್ರಿ. ನೆಮ್ಮದಿ, ಪೀಸ್. ಹೆಂಗನ್ನಿಸ್ತಾ ಬಿಟ್ರ ರೋಣಿ ಚೆನ್ನಾಗಾಯ್ತು. ಅದ್ರ ಬಗ್ಗೆ ಏನೋ ನನಗೆ ಇತಿಹಾಸ ಇದ್ರೆ ಸ್ವಲ್ಪ ಬರ್ರಿ ಹೋಗಮ್ಮ. ಇನ್ನೂ ಬೇಗ ನಿಧಾನಕ್ಕೆ ನಂಗೆ ಫೋನ್ ಬರತ್ತೈತೆ ಮನ್ಯಾಗ, ಮಾತಾಡ್ಬಿಟ್ಟು ರೆಸ್ಯೂಮ್ ಮಾಡ್ತೀನಿ. ಸಣ್ಣದಿಂದ ಅದೇ, ಇವಾಗೂ ಅದೇ ಮಾಡ್ತೀನಿ. ಗಾಡಿ ಸೃಜನ್ ಲೋ ಸೃಜನ ಲೇ ಅವಳು ನಾ ಹಿಂಗೆ ಕರ್ಕೊಂಡು ಹೋದೆ ನೋಡ್ರಿ. ಹೇಳ್ತೀನಲ್ರಿ ಈಗ, ಹೇಳ್ನಲ್ರಿ ಈಗ ದಪ್ಪ ಆಗ ನಾ ಹೇಳಿದ್ರೆ ಕೇಳಲ್ಲ. ನಮಗೆ ನನ್ನ ದಪ್ಪ ಆಗಿಬಿಡೋಣ ಮಂದಿ. ಇವನು ದಪ್ಪ ಆಗ್ಯಾನ್ರಿ, ಇವನಿಗೂ ಹೊಟ್ಟೆ ಬಂದೈತಿ. ನನಗೂ ಸ್ವಲ್ಪ ಹೊಟ್ಟೆ ಬಂದೈತಿ. ಲೇ ನಾಯಿ ಕರ್ಕೊಂಡು ಹೋಗ್ಲೇ ಪಾಪ. ಈಗ NS 400
ಎಚ್ ಎಫ್ ಡಿಲಕ್ಸ್ ಇವಾಗ ಅರ್ಧದಿಂದ ಲಾಗ್ ನಾನು ಮಾಡ್ತಿದ್ದೀನಿ. ಅವ್ನು ಗಾಡಿ ಓಡಿಸೋದನ, ಅದಕ್ಕೆ ನಾನು ಪುಟ್ಟರಾಜು, ವರುಣ್, ಸುಜನ್ ಮತ್ತೆ ಅಷ್ಟೇ 4 ಜನ ಇವಾಗ ಟಿಫನ್ ಮಾಡಕ್ಕೆ ಹೋಗ್ತಿದ್ದೀವಿ. ದೊಡ್ಡಬಳ್ಳಾಪುರ ಮಹೇಶ್ ಹೋಟ್ಲಂತೆ. ಎಲ್ಲರೂ ಮಹೇಶ್ ಹೋಟ್ಲಿಗೆ ಹೋಗಿ ಇಡ್ಲಿ ಪೂರಿ ದೋಸೆ ಎಲ್ಲ ತಿನ್ಕೊಂಡು ಹೋದ್ರೆ ಆರಾಮಾಯ್ತು. ಏನು 1992ರಿಂದ ಏನೋ ಹೋಟೆಲ್ ಇತ್ತಂತ ರೀಲ್ಸ್ ಒಳಗೆ ಬಂದಿತ್ತು. ನೋಡ್ಬೇಕು, ಹೋಗಿತ್ತು ಗೊತ್ತಾಗುತ್ತೆ ಏನಂತ. ಈ ಥರ ಮುಂಜಾನೆ ಗುಡಿಗೆ ಹೋಗಿ ಸನ್ರೈಸ್ ನೋಡಿದ್ರೆ ಹೆಂಗೆ ಅನಿಸ್ತಿತ್ತು. ಮಸ್ತ್ ನೆಮ್ಮದಿ ಇತ್ತಪ್ಪ ಗುಡಿ ಹೋಗಿದ್ದಕ್ಕೆ. ಇಂಥ ಬೆಳಗ್ಗೆ ಬಂದರೆ ಮಸ್ತ್ ವ್ಯೂ ಸಿಗ್ತೈತಿ, ಮಸ್ತ್ ರೈಡ್ ಸಿಗ್ತೈತಿ. ಹೋಗ್ಬೇಕಾದ್ರೆ ಸನ್ರೈಸ್ ಎಲ್ಲ ನೋಡ್ಕೊಂಡು ಹೋಗೋದು. ಯಾಕೆಂದ್ರೆ ಹೋಗ್ಬೇಡ, ಗಾಡಿ ಸುಬ್ರಹ್ಮಣ್ಯ ನಿನ್ನ ಚಾನಲ್ ಕಾಪಾಡ್ತಾನೆ. ವ್ಯೂಸು ಮತ್ತು ಲೈಕ್ಸು ಕಾಮೆಂಟ್ಸ್ನ ಎಲ್ಲ ಚೆನ್ನಾಗಿ ಕೊಡಿಸಿ ನಿನಗೆ ಒಂದು ಒಳ್ಳೆಯ ಬ್ಲಾಗರ್ ಥರ ಮಾಡ್ತಾನೆ. ನೀನು ಹೊಸ ಗಾಡಿ ತಗೋ, ಆ ಗಾಡಿ ತಗೊಂಡು ಕನ್ನಡಿಗ ಲಾಗರ್ ಅಂತ ಹಾಕು, ಎಲ್ಲ ಒಳ್ಳೇದಾಗುತ್ತೆ. ಆದರೆ ಮೆಲ್ಲು ಕೊಡಿ ಸ್ವಲ್ಪ. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಟ್ಯಾಂಕ್ ಯು ಬಲ ಮನೆ. ಇವಾಗ ನೋಡಿ, ಈ ಗಾಡಿ ಸ್ಪೀಡ್ ಆಗುತ್ತೆ, ಆ ಗಾಡಿ ಸ್ಪೀಡ್ ಆಗುತ್ತೆ. ನೋಡಲಿ ಒಂದು 50-60 ಸ್ಪೀಡ್ ಮೇಲೆ ಹೋಗ್ತಿದ್ವಿ. ಈ ಗಾಡಿ ಸ್ಪೀಡ್ ಐತೆ ಕಾಣತ್ತೆ ಇಲ್ಲ, ಅದು ಸ್ಪೀಡ್ ಬರಬೇಕಾದ್ರೆ ನೋಡಿರಿ ಜೀರೋ ಸ್ಪೀಡ್ ಹೊಂಟಿದ್ವಿ. ಅವ್ನು ನೋಡಿದ್ರೆ 50 ಸ್ಪೀಡ್ ಆಗ್ಬಿಟ್ಟಾನ. ನಗು ಸ್ವಲ್ಪ ಇದೆಯೇನಾ? ಇವಾಗ ನಾವು ದೊಡ್ಡಬಳ್ಳಾಪುರ ಹಳೇ ಕಾಲದ ಹೋಟೆಲ್ಲು ಮಹೇಶ್ ಟಿಫನ್ ಸೆಂಟರ್ ಅಂತೆ. ಆ ಟಿಫನ್ ಸೆಂಟ್ರಿಗೆ ಹೋಗ್ತಿದ್ದೀವಿ. ಸುಜನ್ ಏನು ತಿಂದೆ ಟಿಫನ್? ಹಾಂ, ಮತ್ತೆ ನೋಡ್ಬೇಕು. ದೊಡ್ಡಬಳ್ಳಾಪುರ ಬಿಸಿ ರೋಡ್ಸ್ ಹೈಕೋಟ. ಇದು ದೊಡ್ಡಬಳ್ಳಾಪುರ ಕೋರ್ಟ್. ಇದು ಅವರಿಬ್ರು ಮ್ಯಾಪ್ ಹಾಕ್ಯಾರ. ಮ್ಯಾಪ್ನ ನಾ ಇಬ್ಬರು ಫಾಲೋ ಮಾಡಾಕತ್ತೀವಿ. ಅವ್ರು ಹಿಂದೆ ಬಂತಂದ್ರೆ ಅವ್ರ ಹಿಂದೆನೇ ಹೋಗ್ತಿದ್ದೀವಿ ಮೆಲ್ಲಕ್ಕೆ. ಮುಂದೆ ಹೋದ್ರೆ ದಾರಿ ತಪ್ಪಿಸಿದ್ದೀವಿ. ಇದೇನಾ ಹೋಟ್ಲು? ಹಾಂ, ಎಲ್ಲ ಈ ಹೋಟ್ಲಲ್ಲ ಇದೆ. ಹೋಗು, ಜಲ್ದಿ ಹೋಗು. ಆಟೋ ಮತ್ತು ಮಿಸ್ ಆಗ್ಬಿಡ್ತಾರ ಮತ್ತೆಲ್ಲರೇ. ಜನ ಮಿಸ್ ಆದ್ರಂಗ. ಸ್ಕೂಲಿಗೆ ಹೋಟಾರ ಮೇಲಕ್ಕೆ ಹೋಗು. ಎಲ್ಲ ಮುಂಜಾನೆ ಹೋಟ್ಲು ನೋಡೋಣ ಹೆಂಗಿರುತ್ತೆ ಹೋಟ್ಲು. ತಿಂದ್ಬಿಟ್ಟು ನಿಮಗೆ ಹೇಳ್ತೀವಿ. ನೀವು ಒಂದ್ಸಲ ಟ್ರೈ ಮಾಡಿ. ಈ ಕಡೆ ದೊಡ್ಡಬಳ್ಳಾಪುರ ಸೈಡು, ದೇವನಹಳ್ಳಿ ಸೈಡ್ ಯಾರು ಇದ್ದೀರಾ ಅವರೆಲ್ಲರೂ ಒಂದ್ಸಲ ಮಾಡಿ ಅದು ತಿಂದ್ಬಿಟ್ಟು ಹೇಗಂತ ಮತ್ತೆ ಘಾಟಿಗೆ ಹೋಗಿ ಬನ್ನಿ ಟೈಮ್ ಆದರೆ. ಬಾಯ್. ಗುಡಿ ಏನಿದು ದೇವಾಲಯ. ಆದರೆ ಹೋಟ್ಲ್ ಮಿಸ್ ಮಾಡಿಬಿಟ್ರ ಲೊಕೇಶನ್. ಅಣ್ಣಾರು ಮ್ಯಾಪ್ ನೋಡ್ಕೊಂಡು ಹೋಟೆಲ್ ಮಿಸ್ ಮಾಡಿಸ್ಬಿಟ್ಟ ನಮಗೆ. ಅಣ್ಣಾರು ಲೊಕೇಶನ್ ಹೇಳಕತ್ತಾರ. ನೋಡೋಣ. ಥ್ಯಾಂಕ್ಸ್ ಬೈ. ಥ್ಯಾಂಕ್ಸ್ ಅಂಕಲ್. ಇದು ಹಳೆ ಹೋಟ್ಲು. ಅದು ಬಟ್ಟೆ ಅಂಗಡಿ ಆಯಿತು. ಮ್ಯಾಪ್ ತಪ್ಪು ಹೇಳ್ತಾರಂದ್ರೆ ಏನು ಹೇಳ್ಬೇಕು? ಮ್ಯಾಪ್ ತಪ್ಪು ಹೇಳ್ತಾರಂತ ಫೋನ್ ಹಿಡ್ಕೊಂಡು ಗೂಗಲ್ ಮ್ಯಾಪ್ ನೆನ್ಕೊಡ್ರಿ ಹೆಂಗೆ ಆಗೋದು ನೋಡ್ರಿ ಫ್ರೆಂಡ್ಸ್. ಯಾರು ಗೂಗಲ್ ಮ್ಯಾಪ್ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ಗೂಗಲ್ ಮ್ಯಾಪ್ ತಪ್ಪಲ್ರಿ, ಗೂಗಲ್ ಮ್ಯಾಪ್ ಹೇಳೋನು ತಪ್ಪೈತೆ ಅಲ್ಲಿ. ಗೂಗಲ್ ಮ್ಯಾಪ್ ಕರೆಕ್ಟ್ ತೋರಿಸಿರ್ತೈತಿ. ಇವ ಹಿಂದೆ ಕೂತಾನಲ್ರಿ, ಇವನೇ ನೋಡ್ರಿ. ಏನಾಯ್ತಾ? ಯಾವ ಮಹೇಶ? ಹೋಟ್ಲ್ ಅನ್ಸತ್ತ. ನಮ್ಮ ಯಾರು ನಡೆಸ್ತಾರ? 1990 ಹೋಟ್ಲದ ಓನರ್ ಮಹೇಶ್ ಅವರು ತೀರ್ಕೊಂಡಿದ್ದಾರಂತೆ. ಏನು ಮಾಡೋದು? ಯಾವುದೋ ಒಂದು ಬೇರೆ ಹೋಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಅವ್ರದ್ದು ತಲೆಮಾರಿಗಳು ಇರ್ತಾರಲ್ಲ, ಅವ್ರು ನಡ್ಸ್ಕೊಂಡು ಹೋಗ್ತಾರಂತ ನಾವು ಅಂದ್ಕೊಂಡು ಆ ಹೋಟ್ಲಿಗೆ ಹೋಗ್ತಿರೋಣ. ಮಹೇಶ್ ಹೋಟೆಲಿಗೆ ಹೋಗ್ಬೇಕಂತ ಪ್ಲ್ಯಾನ್ ಹಾಕಿದ್ವಿ. ಏನೋ ಪ್ರಾಬ್ಲಮಿಂದ ಹೋಗೋಕ್ಕಾಗಿಲ್ಲ. ಏನೋ ಇಲ್ಲಿ ಊರಿನವ್ರು ಏನೋ ಹೇಳಿದ್ರು, ಅವ್ರು ಇಲ್ಲ ಹಂಗೆ ಏನೋ ಹೇಳಿದ್ರು. ಇಲ್ಲಿ ಇದು ಹೋಟೆಲ್ಗೆ ಬಂದೀವಿ. ದೋಸೆ ನೋಡಮ್ಮ ಏನು ಸಿಗುತ್ತಾ? ಕೈ ತೊಳಿಬೇಕು. ಗೀ ರೈಸ್ ಇಡ್ಲಿ ಸಾಂಬಾರು ಇರುತ್ತೆ. ಗೀ ರೈಸ್ ಇಡ್ಲಿ ಸಾಂಬಾರು. ನೋಡೋಣ ಬರ್ರಿ ಏನು ಆರ್ಡ್ರ್ ಮಾಡ್ಕೊಂಡು ತಿಂದು ಹೋಗೋಣ. ಏನಾಯ್ತು ಬೈ? ಗೀ ರೈಸ ಇಡ್ಲಿ ಸಾಂಬಾರು. ಇಡ್ಲಿ ಸಾಂಬಾರು. ಗೀ ರೈಸ ಇಡ್ಲಿ ಸಾಂಬಾರು ವಡೆ ನೋಡೋಣ. ಏನು ತಿಂತೀವಿ? ಒಂದು ನಾರ್ಮಲ್ ಇಡ್ಲಿ ವಡ, 3 ಡಿಪ್ ಇಡ್ಲಿ ವಡ. ನೋಡ್ಬೇಕು ಟೇಸ್ಟ್ ಹೆಂಗೈತಂತ.
ಏನಾಯ್ತು? ದೋಸೆ ಚಿತ್ರಾನ್ನ ತಿನ್ನೋಣ ಅಂತ ಬಂದಿದ್ದೆ. ಹಾಂ, ಏನು ಮಾಡೋಕ್ಕಾಗಲ್ಲ, ತಿನ್ಬೇಕಷ್ಟೇ ಇವಾಗ. ನೋಡಪ್ಪ, ಹೇಳು ಶರತ್ತ ರಿಯಾಕ್ಷನ್ ಹೇಳಿ ತಿಂದಿಲ್ಲ ಮತ್ತು ನಾಲ್ಗೆ ಚಪ್ಪರ್ ಸಾತೀರ. ನೋಡ್ರಿ ನಾವು ತಿನ್ನೋ ಮತ್ತು ಹೊಟ್ಟೆ ಸೇರಿ ಭಾಳ ಆಯ್ತು. ಟಿಫನ್ 30 ರೂಪಾಯಿಗೆ ಒಂದು ಪ್ಲೇಟ್ ಇಡ್ಲಿ ವಡ ಮಸ್ತ್ ಇತ್ತು, ಅಫೋರ್ಡೆಬಲ್, ಚೀಪ್, ಮಸ್ತ್ ಇತ್ತು. ಟೇಸ್ಟ್ ವೈಸ್ ಅಂತ ನೋಡಿದ್ರೆ ಹೊಡಿತಿಂತ ಟೇಸ್ಟ್ ವೈಸ್ ಮಸ್ತ್ ಇತ್ತು ಅಂತೇಳಿ ದೊಡ್ಡಬಳ್ಳಾಪುರ ಬಂದ್ರೆ ಟೇಸ್ಟ್ ಮಾಡೋಗ್ರಿ. ಇನ್ನು ದೇವನಹಳ್ಳಿಗೆ ಹೊಂಟೀವಿ, ಬರ್ರಿ ಹೋಗು ಮತ್ತೆ ನೋಡ್ಬೇಕು. ಚಾ ಕುಡ್ದು ಹೋಗು ಮತ್ತೆ ಎಲ್ಲರೇ. ಆಯ್ತು ಹೊಡಿ ಹೋಗ್ಬ. ಸೊ ಫೈನಲಿ ಬಂದು ಪಿ ಜಿಗೆ ರೀಚ್ ಆದ್ವಿ. ಇನ್ನು ರೆಡಿಯಾಗಿ ಕಾಲೇಜ್ ಹೋಗಬೇಕು. ಸೊ ಇವತ್ತಿನ ವ್ಲಾಗಿಗೆ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗಿಗೆ ಸಿಗೋಮ್ ಮತ್ತೆ. ಇವತ್ತಿನ ವ್ಲಾಗ್ ಒಳಗೆ ಯಾವ ಪಾರ್ಟ್ ಇಷ್ಟ ಆಯಿತು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಇದೇ ಥರ ಕಂಟೆಂಟ್ಗೋಸ್ಕರ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ಯಾವ ಪಾರ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿರಿ. ಮತ್ತು ಸಿಗೋಮ್ ಮುಂದಿನ ವ್ಲಾಗ್ ಒಳಗೆ.